ಹರೇ ಶ್ರೀನಿವಾಸ. ಇವತ್ತು ರವೆ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಇದನ್ನು. ನಾನು ಇಲ್ಲಿ ಅರ್ಧ ಕೆ ಜಿ ರವೆ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ರವೆ ತೊಗೊಂಡು ಇದನ್ನು ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಹುಳಿ ಮೊಸರು ಬೇಕು. ಮುಂಚಿನ ದಿನದ್ದು ಮೊಸರು ಇಟ್ಕೊಂಡಿದ್ದೀನಿ ಇಲ್ಲಿ. ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ತೀನಿ. ಈ ಚಮಚದಿಂದ ಇಷ್ಟು ಉಪ್ಪು ಅರ್ಧ ಕೆ ಜಿಗೆ ಹಾಕ್ಕೊಂಡಿದ್ದೀನಿ. ಅರ್ಧ ಕೆ ಜಿ ರವೆಗೆ ಇಷ್ಟು ಉಪ್ಪು ಸಾಕು. ಮತ್ತು ಮುಂಚಿನ ದಿನದ್ದು ಮೊಸರು, ಸ್ವಲ್ಪ ಹುಳಿ ಮೊಸರು ಹಾಕ್ಕೊತಾ ಇದ್ದೀನಿ. ಹುಳಿ ಮೊಸರು ಇದ್ದರೆ ಇದು ಚೆನ್ನಾಗಿ ಬರುತ್ತೆ. ಇದು ತೆಗಿಯೋಕ್ಕೂ ಚೆನ್ನಾಗಿ ಬರುತ್ತೆ ಮತ್ತು ರುಬ್ಬಿಟ್ಟಿದ್ದ ಥರ ಒಂದು ರುಚಿ ಬರುತ್ತೆ. ಇದರಲ್ಲಿ ಹುಳಿ ಮೊಸರು ಹಾಕಬೇಕು. ಇದಕ್ಕೆ ಸಪ್ಪೆ ಮೊಸರು ಹಾಕ್ಕೊಂಡು ಮಾಡ್ಕೋಬೋದು. ಆದರೆ ಹುಳಿ ಬೇಕು ಅಂತ ಅನಿಸೋರಿಗೆ ಸ್ವಲ್ಪ ಹುಳಿ ಮೊಸರು ಬೇಕಾಗತ್ತೆ. ಇನ್ನೊಂದು ಹುಳಿ ಮೊಸರು ಇದ್ದರೆ ಇನ್ನೂ ಚೆನ್ನಾಗಾಗತ್ತೆ. ಇದು ರುಬ್ಬಿಟ್ಟಾಗ ಏನು ಒಂದು ಎಫೆಕ್ಟ್ ನಮಗಿರುತ್ತೋ ಆ ರೀತಿಯಲ್ಲಿ ಇರುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪು ಮೊಸರು ಮಾತ್ರ ಹಾಕಿ ಮೊದಲು ಕಲಸಿಟ್ಕೊಳ್ಬೇಕು. ಒಂದು 10 ನಿಮಿಷ. ನಿಮಗೆ ಬೇಗನೆ ಬೇಕಂದರೆ 10 ನಿಮಿಷ ಕಲಸಿಟ್ಕೊಂಡ್ರೆ ಸಾಕು. ನಿಮಗೆ ಸ್ವಲ್ಪ ಹೊತ್ತು ಆದರೂ ಪರವಾಗಿಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಕಲಸಿಟ್ಕೊಳ್ಳೋದು ಒಳ್ಳೆಯದು. ಪೂರ್ತಿ ಮೊಸರು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಪೂರ್ತಿ ಈ ಪದಕ್ಕೆ ಕಲಿಸ್ಕೊಂಡಿದ್ದೀನಿ. ಏನು ಮಾಡೋದು ಚೆನ್ನಾಗಿ ಕಲಿಸ್ಕೊಳ್ಳೋದಾದರೆ ಈ ಥರ ಕಲಿಸ್ಕೊಂಡು ಮಾಡ್ಕೊಳ್ಬೋದು. ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಆದ ತಕ್ಷಣ ತೆಗಿತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ ಮೊಸರನ್ನ ನುಂಗಿದೆ. ರುಬ್ಬೋದಕ್ಕೆ ಮಲ್ಕೊಂಡಿದೆ. ಎಷ್ಟು ಗಟ್ಟಿಯಾಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ ಇದು. ಮತ್ತು ಇಲ್ಲಿ ಒಗ್ಗರಣೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಚಮಚ 2 ಚಮಚ ತುಪ್ಪ ಅಂತಂದರೆ 1 ಚಮಚ ಎಳ್ಳೆಣ್ಣೆ, ಆ ಥರ. ಅದು ಎಣ್ಣೆ ಕಾದ ತಕ್ಷಣ ಸಾಸಿವೆ, ಒಣಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು, 1 ಹಿಡಿ ಕರಿಬೇವು ಹಾಕಿ ಮಾಡ್ಕೊಂಡಿದ್ದೀನಿ. ಆ ಒಗ್ಗರಣೆನ ಈಗ ಹಿಟ್ಟಿಗೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಪೂರ್ತಿ ಕಲಿಸಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಹಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇವಾಗ ಮಾಡೋವಾಗ ಇಡ್ಲಿ ತಟ್ಟೆಗೆ ಸೇಮ್ ಅದೇನೆ. ಇವಾಗ 4 ಚಮಚ ತುಪ್ಪ ಅಂತಂದರೆ 2 ಚಮಚ ಎಳ್ಳೆಣ್ಣೆ, 1 ಚಮಚ ತುಪ್ಪ ಅಂದರೆ ಅರ್ಧ ಚಮಚ ಎಳ್ಳೆಣ್ಣೆ ಸಾಕು. ಆ ಥರ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ತಟ್ಟೆಗೆ ಸವರ್ಕೊಂಡು ಇಡ್ಲಿ ಹಿಟ್ಟು ಹಾಕಿ ಬೇಯಿಸಿ ಆಯಿತು. ಬೇಯಿಸಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ಈ ಚಮಚದಿಂದ ಈ ಥರ ಮಾಡಿದ ತಕ್ಷಣ ತೆಗೆದ್ರೆ ಹಿಟ್ಟು ಅಂಟ್ಕೊಳ್ಳದೆ ಬರ್ತಾ ಇದೆ. ಈ ಥರ ಬಂದ ತಕ್ಷಣ ಇಳಿಸಿಟ್ಬಿಟ್ರೆ ಸಾಕು. ಇಡ್ಲಿ ಬೆಂದ್ಬಿಟ್ಟಿರುತ್ತೆ. 10 ರಿಂದ 15 ನಿಮಿಷ ಅಥವಾ 20 ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅರ್ಧಂಬರ್ಧ ಬೆಂದರೆ ಮತ್ತೆ ಹೊಟ್ಟೆ ನೋವಾಗುತ್ತೆ. ಪೂರ್ತಿ ಈ ಥರ ಬೇಯಿಸ್ಕೊಳ್ಳೋದು ಒಳ್ಳೆಯದು. ಇದು ಒಂದೇ ಕೈಯಿಂದ ತೆಗೆದ್ರೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಅಷ್ಟು ಚೆನ್ನಾಗಿ ಬೆಂದಿದೆ. ಇದು ತುಪ್ಪದ ವಾಸನೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೋಡಿ, ಹಿಂದ್ಗಡೆನೂ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ತೋರಿಸ್ತಾ ಇದ್ದೀನಿ. ಇದು ಒಳಗಡೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇದು ನೋಡಿ, ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ. ಮುಟ್ಟಿದ್ರೂ ಕೈಗೆ ಹತ್ತಾ ಇಲ್ಲ. ಕೈ ನೋಡಿ, ಇವಾಗ ತೋರಿಸ್ತೀನಿ ನೋಡಿ. ಕೈ ನೋಡಿ, ಕೈಗೆ ಒಂಚೂರು ಹತ್ತಿಲ್ಲ. ಈ ಥರ ಬೇಯಬೇಕು. ಇಲ್ಲ ಅಂತಂದರೆ, ಇಷ್ಟು ಬೆಂದಿಲ್ಲ ಅಂತಂದರೆ ನೀವು ಮತ್ತೆ ಅದನ್ನು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋದು ಒಳ್ಳೆಯದು. ಇದಕ್ಕೆ ತರಕಾರಿಗಳನ್ನು ಕೂಡ ಹಾಕ್ಕೋತಾರೆ. ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಪ್ರಯತ್ನ ಮಾಡಿ. ಇಷ್ಟ ಆಯಿತು ಅಂತಂದರೆ ನೀವು ಕಮೆಂಟ್ನಲ್ಲಿ ಹಾಕಿ. ನಿಮಗೆ ಇನ್ನೂ ಯಾವ ಥರ
ತಿಂಡಿಗಳು ಮಾಡಿ ತೋರಿಸ್ಬೇಕು. ಯಾವ ಥರ ಆರೋಗ್ಯಕರವಾಗಿರ್ತಕ್ಕಂಥ ಆಹಾರಗಳು ಮಾಡಿ ತೋರಿಸ್ಬೇಕು ಅಂತ ಹೇಳಿ ನನ್ನಿಂದ ಸಾಧ್ಯ ಆಗಿದ್ದಷ್ಟು ನಾನು ಹಾಕ್ತೀನಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್.